ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತು ಒಂದು ಸಾರಿಗೆ ಕ್ರೋಶಾ ಕುಚ್ಚು ಡಿಸೈನನ್ನು ಮಾಡ್ತಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ಗೆ ಫ್ರೆಂಡ್ಸ್ ಥ್ರೆಡ್ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೋಡಿ, ಈ ಒಂದು ಬ್ಲೂ, ಗ್ರೀನು ಮತ್ತು ಇನ್ನೂ ಒಂದು ಬ್ಲೂ ಇದೆ ಫ್ರೆಂಡ್ಸ್. ಅದು ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸೊ 3 ಕಲರ್ ನಾನು ಕಾಂಬಿನೇಷನ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ರಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ನಾನು ರೋಸ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇನ್ನು ಒಂದು ಬೀಡು, ಇದು ರೌಂಡ್ ಬೀಡು, ತೀರಾ ಸ್ಮಾಲ್ ಅಲ್ಲ, ಬಿಗ್ ಅಲ್ಲ, ಮೀಡಿಯಮ್ ಸೈಜು ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಮತ್ತು ಎಂದಿನಂತೆ 6 ಎಳೆ ದಾರಾನ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ನೋಡಿ ದಾರಾನ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಇದು ಒಂದು ಪಿಕಾಕಲ್ಲಿತ್ತು. ಸೊ ಕ್ಲೈಂಟು ಕೂಡ ಇದನ್ನೇ ಸೆಲೆಕ್ಟ್ ಮಾಡಿದರು. ಸೊ ಅದಕ್ಕೆ ನಾನು ಆ ಕಲರ್ ತೊಗೊಂಡಿದ್ದೀನಿ. ಮತ್ತು ಗ್ರೀನು ಮತ್ತು ಇನ್ನೊಂದು ಬ್ಲೂ ಇದೆ ಫ್ರೆಂಡ್ಸ್. 3 ಕಲರ್ ಕಾಂಬಿನೇಷನಲ್ಲಿ ಮಾಡ್ತಿರೋದು. ಅದು 2 ಕಲರನ್ನು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತೀನಿ. ಈ ಒಂದು ಆರ್ಚ್ ಮಾಡೋದೇನಿದೆ ಅದನ್ನು ಈ ಒಂದು ಬ್ಲೂನ ಸೆಲೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ನಾನು ಸ್ಯಾರಿಗೆ 6 ಎಳೆ ದಾರ ತೊಗೊಂಡಿದ್ನಲ್ವ, 2 ಟೈಮ್ಸು ಲಾಕ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 4 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಆ 4 ಚೈನನ್ನು ಹಾಕ್ಕೊಂಡು ಸ್ಯಾರಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು 2 ಟೈಮ್ಸು ಸ್ಯಾರಿಗೆ ಲಾಕ್ ಮಾಡ್ಕೊಂಡ್ವಲ್ಲ, ಅದಾದಮೇಲೆ 4 ಸರ್ತಿ ಚೈನ್ಸನ್ನು ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡು, ಇವಾಗ ನಾವು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ರಿಂಗ್ ಬೀಡು ಮತ್ತು ರೋಸ್ ಬೀಡ್ ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಅದೆರಡನ್ನೂ ನೀಡಲ್ನ, ಕ್ರೋಶಾ ನೀಡಲ್ನ ಸಹಾಯದಿಂದ ನಾವು ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು, ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಥ್ರೆಡ್ಗೆ ನಾವು ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ನಾವು ಫಸ್ಟು ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಎಳೆದು ಮಾಡೋದಾದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ 4 ಚೈನ್ಸು ಅಷ್ಟೇ, ಬೀಡ್ ಲಾಕು ಅಷ್ಟೇ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬೀಡ್ ಲಾಕ್ ಆಯ್ತಲ್ಲ, ಇವಾಗ ಮತ್ತೆ 4 ಚೈನನ್ನು ಹಾಕ್ಕೊಂಡು ನಾವು ನೋಡಿ ಬಟ್ಟೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತು ಸ್ವಲ್ಪ ದಾರಾನ ಮೇಲ್ ಮಾಡಿಕೊಂಡು ಸೇಮ್ ನಾವು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದೇ ರೀತಿ ಸ್ಯಾರಿ ಫುಲ್ಲೂ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಫಸ್ಟಿಗೆ ಸ್ಯಾರಿಗೆ ನಾವು ಲಾಕ್ ಮಾಡ್ಕೊಂಡ್ವಿ, ಸ್ಯಾರಿಗೆ ಲಾಕ್ ಮಾಡಿಕೊಂಡು 2 ಟೈಮ್ಸು ಲಾಕ್ ಆಯಿತು, 4 ಚೈನ್ಸ್ ಆಯಿತು, ಮತ್ತು ಸ್ಯಾರಿಗೆ ಲಾಕ್ ಆಯಿತು. ಮತ್ತು ನಾವು ದಾರಾನ ಸ್ವಲ್ಪ ಮೇಲ್ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡ್ವಿ, ಬೀಡ್ ಲಾಕನ್ನು ಮಾಡಿಕೊಂಡು ಮತ್ತೆ ನಾವು ಬಟ್ಟೆಗೆ ಲಾಕನ್ನು ಮಾಡಿದ್ವಿ. ಸೊ ಇದೇ ರೀತಿ ಸ್ಯಾರಿ ಫುಲ್ಲು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಸ್ಯಾರಿ ಫುಲ್ಲು ಇದೇ ರೀತಿ ಕಂಪ್ಲೀಟ್ ಮಾಡಿಕೊಂಡು ಎಂಡ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ಪು ಫುಲ್ ಕಂಪ್ಲೀಟಾಗಿ ಲಾಸ್ಟ್ ಎಂಡಿಗೆ ಬಂದಿದ್ದೀವಿ. ಸೊ 4 ಚೈನ್ ಮಾಡಿಕೊಂಡು ನಾವು ಸ್ಯಾರಿಗೆ ಲಾಕ್ ಮಾಡಿಕೊಂಡು ರಿಂಗ್ ಬೀಡು ಮತ್ತು ರೋಸ್ ಬೀಡನ್ನ ತೊಗೊಂಡು ನಾವು ದಾರಕ್ಕೆ ಇನ್ಸರ್ಟ್ ಮಾಡಿಕೊಂಡು ಮತ್ತು ನೋಡಿ ಬೀಡ್ ಲಾಕನ್ನು ಮಾಡ್ತಾಯಿದ್ದೀವಿ. ಇವಾಗ ಬೀಡ್ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಸ್ಯಾರಿಗೆ ಲಾಕನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗು ಕೂಡ 4 ಚೈನನ್ನು ಹಾಕಿದ್ದೆ, ನಮಗೆ ಎಂಡ್ ಕೂಡ 4 ಚೈನಲ್ಲೇ ಎಂಡ್ ಆಗ್ತಾಯಿದೆ. ಸೊ ಸ್ಯಾರಿಗೆ ಲಾಕ್ ಆಯಿತು. ಇವಾಗ ನೋಡಿ 4 ಚೈನ್ ಹಾಕ್ತಿದ್ದೀನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ವಿಚಾರ, 4 ಚೈನ್ ಹಾಕೋ ಜಾಗದಲ್ಲಿ ನೀವು 5 ಚೈನ್ 6 ಚೈನ್ ಕೂಡ ಹಾಕ್ಕೊಬೋದು. ಆರ್ಚ್ಗೂ ಸ್ವಲ್ಪ ಗ್ಯಾಪ್ ಇರುತ್ತೆ. ನಾನು ಇಲ್ಲಿ ಕ್ಲೈಂಟ್ ನನಗೆ ತುಂಬ ಹತ್ತಿರ ಕೇಳಿದ್ರಿಂದ ನಾನು ಈ ರೀತಿ ಮಾಡಿದ್ದೀನಿ. ನೀವು ಬೇಕಿದ್ದರೆ ಎಕ್ಸ್ಟ್ರಾ ಚೈನ್ಸನ್ನು ಹಾಕ್ಕೋಬೋದು ಫ್ರೆಂಡ್ಸ್. 4 ಹಾಕಿರೋ ಚೈನ್ ಜಾಗದಲ್ಲಿ 5, 6 ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಫ್ರೆಂಡ್ಸ್, ಇಲ್ಲಿ ನಾನು 4 ಚೈನ್ ಹಾಕ್ಬಿಟ್ಟು 2 ಸತಿ ನಾನು ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು 2 ಸತಿ ನಾನು ಚೈನ್ಸನ್ನು ಹಾಕಿ ದಾರಾನ ಕಟ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಸೆಕೆಂಡ್ ಸ್ಟೆಪ್ಪನ್ನು ನೋಡೋಣ. ನೋಡಿ, ಇಲ್ಲಿ ನನಗೆ ನಾಟ್ ಅನ್ನೋದು ಆಯಿತು, ಗಂಟು ಹಾಕ್ಕೊಂಡಾಯಿತು. ಫಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡಿಬಿಟ್ಟು ಸ್ಯಾರಿ ಫುಲ್ಲು ಒಂದು ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ನ ನೋಡೋಣ ಫ್ರೆಂಡ್ಸ್. ಸೇಮ್ 6 ಎಳೆ ದಾರಕ್ಕೆ ನಾವು ಗಂಟನ್ನು ಹಾಕ್ಕೊಂಡು ಸ್ಯಾರಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಸ್ಯಾರಿಗೆ ಲಾಕ್ ಮಾಡಿಕೊಂಡು ನಾವು ಫಸ್ಟ್ ಲಾಕ್ ಮಾಡಿದ್ವಲ್ಲ ಅಲ್ಲಿ
ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಯಾರಿಗೆ ಲಾಕ್ ಆಯಿತು, ಮತ್ತು ನಾವು ಲಾಕ್ ಇರೋ ಕಡೆ ಒಂದು ಲಾಕನ್ನು ಮಾಡಿಕೊಂಡು 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಅಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಾದಮೇಲೆ ನಾವು ನೋಡಿ ಡೈರೆಕ್ಟಾಗಿ ನಾವು ನೀಡಲ್ ಮೇಲೆ ದಾರ ಸುತ್ತಕೊಂಡು ನಾವು ರಿಂಗ್ ಬೀಡ್ ಒಳಗಡೆ ಹೋಗ್ಬಿಟ್ಟು ದಾರ ಅಂತಂದಾಗ ನಮಗೆ ನೀಡಲ್ ಮೇಲೆ 3 ದಾರ ಇರುತ್ತೆ ಫ್ರೆಂಡ್ಸ್. ನೋಡಿ 3 ದಾರಾನ ಫಸ್ಟಿಗೆ ಮತ್ತೆ ನಾವು ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ ನೀಡಲ್ ಸಹಾಯದಿಂದ ದಾರನ ತೊಗೊಂಡು 2 ಒಂದು ಮತ್ತು 2 ಒಂದು ಮಾಡಬೇಕು. ಇಲ್ಲಿ ನಮಗೆ ಡಬಲ್ ಕ್ರೋಶೆಟ್ ಒಂದು ರೆಡಿ ಆಯಿತು ಫ್ರೆಂಡ್ಸ್. ಮತ್ತೆ ನೋಡಿ ನೀಡಲ್ ಮೇಲೆ ದಾರನ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದಾಗ ನಮಗೆ ನೀಡಲ್ ಮೇಲೆ 3 ಇರುತ್ತೆ. ಸೊ 2ರಲ್ಲಿ ಒಂದು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನಾವು ರಿಂಗ್ ಬೀಡನ್ನ ಆ್ಯಡ್ ಮಾಡಿರ್ತೀವಲ್ಲ, ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ. 2ರಲ್ಲಿ ಒಂದು ಇದೇ ರೀತಿ ಮಾಡಿಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನಮಗೆ ಮಧ್ಯದಲ್ಲಿ ಒಂದು ರೌಂಡ್ ಬೀಡನ್ನು ನಾನು ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ತೋರಿಸಿದ್ನಲ್ವ, ಆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್ ಈ ಒಂದು ಡಿಸೈನಲ್ಲಿ ನಾವು ಆರ್ಚ್ಗೆ ಅಂತೇಳ್ಬಿಟ್ಟು ಅಷ್ಟೇ ನಾವು ಮಾಡ್ಕೊಂಡಿದ್ದೀವಿ. ನಾವು ಕುಚ್ಚಿಗೆ ಅಂತ ಹೇಳ್ಬಿಟ್ಟು ಎಲ್ಲೂ ನಾವು ಎಕ್ಸ್ಟ್ರಾ ಚೈನ್ಸನ್ನು ಹಾಕ್ಕೊಂಡಿಲ್ಲ. ಈ ಒಂದು ಆರ್ಚ್ಗೂ ಆ ಒಂದು ಆರ್ಚ್ಗೂ ಮಧ್ಯದಲ್ಲಿ ನಾವು ಕುಚ್ಚನ್ನು ಕಟ್ಕೊತೀವಿ. ಸೊ ಇದಕ್ಕೆ ತುಂಬ ಆರ್ಚ್ಗಳು ಹತ್ರ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ನಾನು ಮತ್ತೆ ಡಬಲ್ ಕ್ರೋಶೆಟ್ಸ್ನ ನಾನು ಇವಾಗ ಇಲ್ಲಿ 8 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತೀನಿ. ಮಿಡ್ಲಲ್ಲಿ ನಾನು ಒಂದು ರೌಂಡ್ ಬೀಡನ್ನು ತೋರಿಸಿದ್ನಲ್ವ ಫ್ರೆಂಡ್ಸ್, ಆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ನನಗೆ ಇಲ್ಲಿ 7 ಡಬಲ್ ಕ್ರೋಶೆಟ್ಸ್ ಆಗಿದೆ. ಇನ್ನೂ ಒಂದು ನಾನು ಹಾಕ್ಕೊಳ್ತೀನಿ. ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಒಂದು ರೌಂಡ್ ಬೀಡ್ ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ನಾವು ನೋಡಿ ನಮಗೆ ಡಬಲ್ ಕ್ರೋಶೆಟ್ಸು ತುಂಬ ನೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನಾವು ಒಂದು ಸ್ಮಾಲ್ ಅಲ್ಲ ಫ್ರೆಂಡ್ಸ್, ಬಿಗ್ಗೂ ಅಲ್ಲ ಸ್ಮಾಲ್ ಅಲ್ಲ, ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಡಿಗೆ ನಾವು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಸೇಮ್ ಇಷ್ಟೊತ್ತು ನಾವು ಏನು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಬಂದ್ವಲ್ಲ ಅದೇ ರೀತಿಯೇ ಡಬಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನು ಬೀಡನ್ನ ಈ ಕಡೆ 8 ಡಬಲ್ ಕ್ರೋಶೆಟ್ಸ್ನ ಮಾಡಿದ್ದೀನಿ. ಇವಾಗ ಬೀಡನ್ನ ಈ ಕಡೆಗೂ ಕೂಡ 8 ಡಬಲ್ ಕ್ರೋಶೆಟ್ಸ್ನ ಮಾಡಿಕೊಂಡಾಗ ನಮಗೆ ಆ ಒಂದು ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಗೋಲ್ಡನ್ ಬೀಡು ರೌಂಡ್ ಬೀಡು ನಮಗೆ ಮಿಡಲಲ್ಲಿ ಕರೆಕ್ಟಾಗಿದ್ದಾಗ ನಮಗೆ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ನನಗೆ ಕ್ಲೈಂಟು ಇದೇ ಡಿಸೈನ್ ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಈ ಒಂದು ಡಿಸೈನನ್ನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 8 ಡಬಲ್ ಕ್ರೋಶೆಟ್ಸ್ನ ಮಾಡಿ ಒಂದು ರೌಂಡ್ ಬೀಡನ್ನು ಆ್ಯಡ್ ಮಾಡಿ ಮತ್ತೆ ಈ ಕಡೆ 8 ಮಾಡ್ಕೊಳ್ತಾ ಇದ್ದೀನಲ್ವ ಫ್ರೆಂಡ್ಸ್. ಇಲ್ಲಿ ನೀವು ಬೇಕಂದರೆ 7 ಕೂಡ ಮಾಡ್ಕೋಬೋದು. ಈ ಕಡೆ 7 ಮತ್ತು ಬೀಡ್ಸು ಮತ್ತು ಈ ಕಡೆ 7 ಈ ರೀತಿ ಕೂಡ ಮಾಡ್ಕೋಬೋದು. ಇಲ್ಲಿ ನನಗೆ ಕ್ಲೈಂಟು ಸ್ವಲ್ಪ ಜಾಸ್ತಿ ಆರ್ಚಿಗೆ ನನಗೆ ಡಬಲ್ ಕ್ರೋಶೆಟ್ಸು ಜಾಸ್ತಿ ಬೇಕು, ಆದಷ್ಟು ಎಕ್ಸ್ಟ್ರಾ ಹಾಕಿ ಅಂತ ಕೇಳಿದ್ದಕ್ಕೋಸ್ಕರ ನಾನು ಅವರಿಗೆ 8 ಇನ್ನೂ ಒಂದು ಎಕ್ಸ್ಟ್ರಾನೇ ಹಾಕಿ ನಾನು 8 ಮಾಡಿದ್ದೀನಿ. ಒಟ್ಟು ನನಗೆ 16 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡಿದ್ದೀನಿ. ಬೀಡನ್ನ ಈ ಕಡೆ 8 ಬೀಡನ್ನ ಈ ಕಡೆ 8 ಒಟ್ಟು 16 ಡಬಲ್ ಕ್ರೋಶೆಟ್ಸ್ ಆಯಿತು. ನೀವು ಬೇಕಿದ್ದರೆ 14 ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಮಾಡಬೇಕಂತ ಏನಿಲ್ಲ ಫ್ರೆಂಡ್ಸ್. ಇವಾಗ ನೋಡಿ ನಮಗೆ ನಾನು ಬೀಡನ್ನ ಈ ಕಡೆ ಲಾಸ್ಟ್ 8ನೇ ಒಂದು ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬಾ ನೀಟಾಗಿ ಡಿಸೈನ್ ಅಂತೂ ಚೆನ್ನಾಗಿ ಬರ್ತಾಯಿದೆ. ಸೊ ನೀವು ಕೂಡ ಆದಷ್ಟು ಫಿನಿಶಿಂಗ್ ಕೊಟ್ಟು ಮಾಡೋಕ್ಕೆ ಟ್ರೈ ಮಾಡಿ ಬಿಗಿನರ್ಸು. ಮತ್ತು ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಒಂದು ಆರ್ಚ್ ಕಂಪ್ಲೀಟ್ ಆಯ್ತಲ್ವಾ, ಯಾವುದೇ ರೀತಿ ನಾವು ಲಾಕ್ ಇರೋ ಕಡೆ ಲಾಕ್ ಮಾಡೋದಾಗಲಿ ಏನೂ ಇಲ್ಲ. ನಾವು 4 ಚೈನ್ ಗ್ಯಾಪಿಗೆ ಡೈರೆಕ್ಟ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶೆಟ್ ಮಾಡಿದ್ದಾದಮೇಲೆ ನೋಡಿ ನೀಡಲ್ ಮೇಲೆ ದಾರನ ತೊಗೊಂಡು ನಾವು ಡೈರೆಕ್ಟಾಗಿ ರಿಂಗ್ ಬೀಡ್ ಒಳಗಡೆ ಹೋಗ್ಬಿಟ್ಟು ದಾರ ಅಂತಂದು ಮತ್ತು 2ರಲ್ಲಿ ಒಂದು ಇದೇ ರೀತಿ ಆರ್ಚ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು 4 ಚೈನ್ ಗ್ಯಾಪ್ಗೆ ಒಂದು ಸತಿ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡ್ರೆ ಆಯಿತು. ಮತ್ತು ನಾವು ಡೈರೆಕ್ಟಾಗಿ ನೆಕ್ಸ್ಟು ಆರ್ಚ್ಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಆರ್ಚ್ ಕಂಪ್ಲೀಟ್ ಆದಮೇಲೆ ಸೇಮ್ 4 ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಇವಾಗ ಡಿಸೈನನ್ನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಎಂಡ್ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್. ನೋಡಿ ಆರ್ಚ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಸೊ ತುಂಬ ಹತ್ರ ಇದೆ.
ಸೊ ನಿಮಗೆ ಇನ್ನು ಸ್ವಲ್ಪ ದೂರ ಬೇಕಿದ್ದರೆ ನಾನು ಹೇಳ್ದಂಗೆ ನಾನು 4 ಚೈನ್ ಗ್ಯಾಪ್ ಹಾಕ್ಕೊಂಡಲ್ವ ಅಲ್ಲಿ ನೀವು 5, 6 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 4 ಹಾಕಿದ್ದೀನಿ, ಯಾಕೆಂದರೆ ಕ್ಲೈಂಟ್ ಕೇಳಿರೋ ರೀತಿ ಮಾಡ್ತಿದ್ದೀನಿ. ಮತ್ತು ಫ್ರೆಂಡ್ಸ್ ಈಗ ಫೈನಲ್ ಆಗಿ ಬಂದ್ವಿ ನೋಡಿ. ನನಗೆ ಲಾಸ್ಟ್ ಆರ್ಚ್ ಕಂಪ್ಲೀಟ್ ಆಯಿತು. 4 ಚೈನ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡೆ. ಸಿಂಗಲ್ ಕ್ರೋಶೆಟ್ನ ಒಂದು ಸತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾವು ಲಾಕ್ ಇರೋ ಕಡೆ ಲಾಕನ್ನು ಮಾಡಿಕೊಂಡು ನೋಡಿ, ಲಾಸ್ಟ್ ಎಂಡ್ ಚೆನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನು ಫಸ್ಟ್ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡೆ, ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಈಗ ಸ್ಯಾರಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸ್ಯಾರಿಗೆ ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ಸ್ಯಾರಿಗೆ ನಾವು ಲಾಕ್ ಮಾಡಿದ್ಮೇಲೆ ಸ್ಯಾರಿಗೆ ನಾವು ಲಾಕನ್ನು ಮಾಡಿಕೊಂಡು ಮತ್ತು ನಾವು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರಾನ ಕಟ್ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್, ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಲಾಕ್ನ ಮೇಲೆ ಲಾಕ್ ಮಾಡಿ ನಾವು ಚೈನ್ಸನ್ನು ಹಾಕಿ ಕಟ್ ಮಾಡೋದಕ್ಕೂ ಮತ್ತು ಇನ್ನೊಂದು ಸತಿ ನಾವು ಸ್ಯಾರಿಗೆ ಲಾಕ್ ಮಾಡಿ ಮತ್ತು ಚೈನ್ಸ್ ಹಾಕಿ ಕಟ್ ಮಾಡೋದಕ್ಕೂ ಡಿಫ್ರೆನ್ಸು ನೀವೇ ನೋಡಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಫೈನಲಿ ಲಾಸ್ಟ್ ಸೆಕೆಂಡ್ ಸ್ಟೆಪ್ಪು ಕೂಡ ಎಂಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ವೀಡಿಯೋಸ್ನ ನೋಡ್ತಿದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ಇಲ್ಲಿ ನೋಡಿ ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಯಿತು. ನಾವು ಎಕ್ಸ್ಟ್ರಾ ಥ್ರೆಡನ್ನು ಹಿಂದೆಗಡೆ ಗಮ್ ಹಾಕಿ ಪೇಸ್ಟ್ ಮಾಡಿ ಸೆಕ್ಯೂರ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದರೆ ಆಯಿತು. ಸೊ ಫ್ರೆಂಡ್ಸ್, ಫೈನಲಿ ಡಿಸೈನ್ ನೋಡಿ ಈ ರೀತಿ ಬಂದಿದೆ. ಸೊ ಫ್ರೆಂಡ್ಸ್, ನಮಗೆ ಕುಚ್ಚು ಬೇಡ ಅಂತ ಹೇಳಿದ್ರೆ ಈ ರೀತಿ ಕೂಡ ನಾವು ಕಂಪ್ಲೀಟ್ ಮಾಡ್ಕೊಬೋದು. ಇಲ್ಲ ಕುಚ್ಚು ಬೇಕು ಅಂತ ಹೇಳಿದರೆ ಕುಚ್ಚನ್ನು ಕಟ್ಕೊಂಡು ಕೂಡ ನಾವು ಎಂಡ್ ಮಾಡ್ಕೋಬೋದು. ಇಲ್ಲಿ ನನಗೆ ಕ್ಲೈಂಟ್ ಬಂದುಬಿಟ್ಟು ಈ ಒಂದು ಡಿಸೈನನ್ನು ಮತ್ತು ಈ ಒಂದು ಕಲರ್ ಕಾಂಬಿನೇಷನ್ನ ಅವರೇ ಸೆಲೆಕ್ಟ್ ಮಾಡಿದರು. ಸೊ ಅವರ ಒಂದು ಇಷ್ಟಕ್ಕೆ ನಾನು ಡಿಸೈನನ್ನು ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.